ರಾಜಿ ಹಾಗಲಕಾಯಿ ಪಲ್ಯ ಮಾಡಪ್ಪಿ. ಅಯ್ಯ, ಹಾಗಲಕಾಯಿ ಪಲ್ಯ ತಿನ್ಬೇಕನ್ಸಾಯತ್ತೆ ನಿಮ್ಗ. ತಡ್ರಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೀನಂದ್ರ ಹಾಗಲಕಾಯಿನ ಹಿಂಗ್ ಸ್ವಚ್ಛಂಗ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋತೇನಿ. ಆಮೇಲೆ ಅವನ್ನ ಹಿಂಗ ರೌಂಡ್ ಶೇಪ್ ಕೊಟ್ಟು ಚಂದಂಗ ಹೆಚ್ಕೋಬೇಕ. ಹಾಗಲಕಾಯಿ ಏನಾರ ಎಳೆವಿದ್ವಂದ್ರ ಅದ್ರೊಳಗಿನ ಬೀಜ ತೆಗಿಯೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಹಾಗಲಕಾಯಿ ಒಂದ್ ಸ್ವಲ್ಪ ಬಲ್ತಿದ್ವು ಅಂದ್ರ ಹಿಂಗ ನಡುವಿನ ಬೀಜನೆಲ್ಲ ತೆಗಿಬೇಕ. ಅಂದ್ರ ಹಾಗಲಕಾಯಿ ವಿಷ ಒಂದ್ ಸ್ವಲ್ಪ ಕಡಿಮೆ ಆಕೇತಿ. ಇಲ್ಲ ಅಂದ್ರ ಬಹಳ ವಿಷ ಆಕೇತಿ ಪಲ್ಯ. ಈಗ ನಾವೇನೆಲ್ಲ ತೆಗೆದು ರೆಡಿ ಮಾಡ್ಕೊಂಡೇವಲ್ಲ, ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು ಹಾಗಲಕಾಯಿನೆಲ್ಲ ಆ ಬಾಳ್ಗಿಗ್ ಹಾಕಿ ಚಂದಂಗ ಕೈ ಆಡಿಸ್ಕೋಬೇಕ. ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಹಾಗಲಕಾಯಿನ ಚಂದಂಗ ಫ್ರೈ ಮಾಡ್ಕೋಬೇಕ. ನೋಡ್ರಿ ಹಿಂಗ ಇಷ್ಟ ಆಗಿಂದ ಹಾಗಲಕಾಯಿನ ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ. ಈಗ ಅದ ಬಾಳಗಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕ ಉದ್ದಕ್ ಹೆಚ್ಕೊಂಡ್ರೆ ಒಂದ್ 2 ಉಳ್ಳಾಗಡ್ಡಿ ಹಾಕಿ ಅದನ್ನ ಚಂದಂಗ ಫ್ರೈ ಮಾಡ್ಕೋಬೇಕ. ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಬೇಯೋವರೆಗೂ ಹಿಂಗ ಫ್ರೈ ಮಾಡ್ಕೊಂತ ಇರ್ಬೇಕ. ಉಳ್ಳಾಗಡ್ಡಿ ಬೆಂದಿಂದ ಅದಕ್ಕ ಒಂದ್ ಟೊಮ್ಯಾಟೊ ಹಾಕಿ ಆ ಟೊಮ್ಯಾಟೊನು ಚಂದಂಗ ಫ್ರೈ ಮಾಡ್ಕೋಬೇಕ. ಈಗ ಒಂದ್ ಸ್ವಲ್ಪ ಅರ್ಶಿನ್ ಪುಡಿ, ಒಂದ್ 2 ಸ್ಪೂನ್ ಮಸಾಲೆ ಖಾರ, ಒಂದ್ 2 ಸ್ಪೂನ್ ಸಾಂಬಾರ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ಈಗ ಇದೆಲ್ಲ ಮಿಕ್ಸ್ ಆಗಿಂದ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಆ ಬೆಲ್ಲಾನು ಒಗ್ಗರಣೆ ಒಳಗ ಚಂದಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ನಾವೇನ್ ಹುರಿದಿಟ್ಕೊಂಡಿರ್ತೇವಲ್ಲ ಹಾಗಲಕಾಯಿ, ಆ ಹಾಗಲಕಾಯಿ ಹಾಕಿ ಅದನ್ನ ಚಂದಂಗ ಮಿಕ್ಸ್ ಮಾಡ್ಕೊಂಡು ಈಗ ಒಂದ್ ಸ್ವಲ್ಪ ಅದಕ್ಕ ಹುಂಚಿ ಹುಳಿ ಮತ್ತ ಒಂದ್ ಸ್ವಲ್ಪ ಗುರೋಳ್ ಪುಡಿ ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಇದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ನೀರ್ ಹಾಕಿ ಒಂದ್ 5 ರಿಂದ 10 ನಿಮಿಷ ಇದನ್ನ ಪ್ಲೇಟ್ ಮುಚ್ಚಿ ಬೇಯಿಸಿದ್ರ ಮಸ್ತ್ ಅಂದ್ ಬಿಸಿ ಬಿಸಿ ಹಾಗಲಕಾಯಿ ಪಲ್ಯ ರೊಟ್ಟಿ ಜೊತೆ ತಿನ್ನಾಕ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ, ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.